ವೀಕ್ಷಕರೇ, ಕಲ್ಪಿತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರಿನಲ್ಲಿ ಜುಲೈ 30ರಂದು ಗಳಗನಾಥ ಹಾಗೂ ಶ್ರೀ ರಾಜಪುರೋಹಿತ ಪ್ರಶಸ್ತಿ ಪ್ರದಾನ ಸಮಾರಂಭ. ಗಳಗನಾಥ ಮತ್ತು ಶ್ರೀ ರಾಜಪುರೋಹಿತ ಪ್ರತಿಷ್ಠಾನ ಹಾವೇರಿ ಹಾಗೂ ಶ್ರೀದೇವಿ ಶಿಕ್ಷಣ ಸಂಸ್ಥೆಗಳ ಸಮೂಹ ತುಮಕೂರು ಇವರ ಸಂಯುಕ್ತಾಶ್ರಯದಲ್ಲಿ 2024ನೇ ಸಾಲಿನ ಕಾದಂಬರಿ ಪಿತಾಮಹ ಗಳಗನಾಥ ಮತ್ತು ಇತಿಹಾಸ ಸಂಶೋಧಕರಾದ ಶ್ರೀ ರಾಜಪುರೋಹಿತ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜುಲೈ 30ರಂದು ಬೆಳಗ್ಗೆ 11 ಗಂಟೆಗೆ ತುಮಕೂರಿನ ಶ್ರೀದೇವಿ ಮೆಡಿಕಲ್ ಕಾಲೇಜಿನ 3ನೇ ಮಹಡಿಯ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ಈ ಕುರಿತು ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂಆರ್ ಹುಲಿನಾಯಕರ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಮಾಜಿ ಸಚಿವ ಹಾಗೂ ಶಾಸಕರಾದ ಎಚ್.ಕೆ. ಪಾಟೀಲ್, ತುಮಕೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿಗಳಾದ ಪ್ರೊಫೆಸರ್ ಎಂ. ವೆಂಕಟೇಶ್ವರಲು ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಮಾರಂಭದಲ್ಲಿ ಸಾಹಿತ್ಯ ಮತ್ತು ಇತಿಹಾಸ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಸಾಧಕರನ್ನು ಗೌರವಿಸಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಅಧ್ಯಕ್ಷರು ತಿಳಿಸಿದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಗಣಕ ಪರಿಷತ್ತಿನಿಂದ ಮತ್ತು ಶ್ರೀದೇವಿ ವಿದ್ಯಾಸಂಸ್ಥೆಯಿಂದ ಮಾಡಿಕೊಳ್ಳುವಂಥ ಒಂದು ಪ್ರಜ್ಞಾ ಅನ್ನುವಂಥ ಜಾಲತಾಣದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಮತ್ತು ಇಂದು ನಾವು ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗು ಆ್ಯಂಡ್ ಟೆಕ್ನಾಲಜಿ ಸಹಯೋಗದೊಂದಿಗೆ ನಾವು ಒಂದು ಎಮ್ ಮಾಡ್ಕೊಳ್ಳೋ ಬಗ್ಗೆ ಒಂದೆರಡು ಮಾತುಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಕನ್ನಡ ಗಣಕ ಪ್ರತಿಷ್ಠಾನ ಮತ್ತು ಶ್ರೀದೇವಿ ಶಿಕ್ಷಣ ಸಮೂಹ ಎರಡೂ ಸಂಸ್ಥೆಗಳು ಸೇರಿ ಕನ್ನಡದ ಒಂದು ಮಹತ್ವದ ಕೆಲಸವನ್ನು ಕೈಗೊಂಡಿವೆ. ಈಗ ಎಲ್ಲ ಕಡೆ ಕೃತಕ ಬುದ್ಧಿಮತ್ತೆಯದೇ ಮಾತು, ಎಲ್ಲರೂ ಅದನ್ನು ಬಳಸಿ ತಮ್ಮ ಕೆಲಸಗಳನ್ನು ಹಗುರು ಮಾಡಿಕೊಳ್ಳುವಂಥ ದುಡಿಯುತ್ತಿದ್ದಾರೆ. ಆದರೆ ಅನೇಕರು ಅನುಭವದಂತೆ ಚಾಟ್ ಜಿಪಿಟಿ, ಗೂಗಲ್ ಜೆಮಿನಿ ಮುಂತಾದ ಯಾವ ವ್ಯವಸ್ಥೆಯಲ್ಲಿಯೂ ಕನ್ನಡದ ಕುರಿತಾದ ಅನೇಕ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರ ಬರುತ್ತಿಲ್ಲ. ಅಲ್ಲಿ ಕನ್ನಡದ ದತ್ತ ಮಾಹಿತಿ ಸರಿಯಾದ ಪ್ರಮಾಣದಲ್ಲಿ ಇಲ್ಲದಿರುವುದೇ ಇದಕ್ಕೆ ಮುಖ್ಯ ಕಾರಣ. ಈ ಸಂಗತಿಯನ್ನು ಗಮನದಲ್ಲಿಟ್ಟುಕೊಂಡು ಬೆಂಗಳೂರಿನ ಕನ್ನಡ ಗಣಕ ಪ್ರತಿಷ್ಠಾನ ಮತ್ತು ತುಮಕೂರಿನ ಶ್ರೀದೇವಿ ಶಿಕ್ಷಣ ಸಮೂಹಗಳು ಕನ್ನಡ ಕೇಂದ್ರೀಕೃತವಾದ ಈ ಬಗೆಯ ಒಂದು ವ್ಯವಸ್ಥೆಯನ್ನು ರೂಪಿಸುವ ಹಾದಿಯಲ್ಲಿ ಹೆಜ್ಜೆಗಳನ್ನು ಇಡುತ್ತಿವೆ. ಒಂದು ಹಂತದ ಕೆಲಸಗಳು ಮುಗಿದಿವೆ. ಬಹುಶಃ ಒಂದೆರಡು ತಿಂಗಳುಗಳಲ್ಲಿ ಈ ವ್ಯವಸ್ಥೆ ಪ್ರಾತ್ಯಕ್ಷಿಕೆಯನ್ನು ಕೊಡಲು ಸಾಧ್ಯವಾಗುತ್ತದೆ ಎಂದು ಭಾವಿಸಬಹುದು. ಆದರೆ ಈ ಕೆಲಸ ಕನ್ನಡದ ಅಪಾರ ಮಾಹಿತಿ ಈ ಜಾಲತಾಣದ ವ್ಯವಸ್ಥೆಯಲ್ಲಿ ಒಳಗಡೆದಿದ್ದರೆ ಇಲ್ಲಿಯೂ ಬೇರೆಡೆ ದೊರೆಯುವ ಹಾಗೆ ಅಸಮರ್ಪಕವಾದ ಮಾಹಿತಿ ದೊರೆಯುತ್ತದೆ. ಅದಕ್ಕಾಗಿ ಈ ಒಂದು ಬೃಹತ್ ಅಂಗೀಕರಣದ ಯೋಜನೆ ಈ ಸಂಸ್ಥೆ ರೂಪಿಸಿದೆ. ಅವುಗಳ ವಿವರ ಮುಂದಿನ ಸಾಲುಗಳೆಂದರೆ ಸೌಲಭ್ಯಗಳೆಂದರೆ ಸಾಹಿತ್ಯ, ಕಲೆ, ವಿಜ್ಞಾನ ಮುಂತಾದ ಎಲ್ಲ ಕ್ಷೇತ್ರಗಳ ಕುರಿತಾದ ಮಾಹಿತಿಯನ್ನು ಕನ್ನಡದಲ್ಲೇ ಒದಗಿಸುವುದು, ಯಾವುದೇ ಕ್ಷೇತ್ರದ ಇತ್ತೀಚಿನ ಬೆಳವಣಿಗೆಗಳ ಕುರಿತು ಮಾಹಿತಿ ಒದಗಿಸುವುದು, ಕನ್ನಡ ಬರಹಗಳ ಕಾಗುಣಿತ, ವ್ಯಾಕರಣ ದೋಷಗಳನ್ನು ತಿದ್ದುವುದು, ಕನ್ನಡಕ್ಕೆ ಅಗತ್ಯವಾದ ಎಲ್ಲ ಸೌಲಭ್ಯಗಳು ಮಾತಿನಿಂದ ಪಠ್ಯ ರಚನೆ, ಪಠ್ಯದ ಓದುವಿಕೆ, ಹಳೆಯ ಪುಸ್ತಕ, ಪತ್ರಿಕೆ ಅಥವಾ ಚಿತ್ರದಲ್ಲಿರುವ ಮಾಹಿತಿಯನ್ನು ಪುನಃ ಪಠ್ಯವಾಗಿ ಕೊಡುವುದು, ಅಭ್ಯರ್ಥಿಗಳಿಗೆ ಅನ್ವಯಗಳನ್ನು ಅಭಿವೃದ್ಧಿಪಡಿಸಲು ನೆರವು ನೀಡುವುದು, ಇಂಥ ಅನೇಕ ಸೌಲಭ್ಯಗಳನ್ನು ಪ್ರಜ್ಞಾ ಒದಗಿಸುತ್ತದೆ. ಇದಕ್ಕೆ ಮುಖ್ಯ ಕಾರಣಭೂತರಾದವರನ್ನು ಶ್ರೀಮಾನ್ ನರಸಿಂಹಮೂರ್ತಿರವರು, ಅವರು ದೊಡ್ಡ ವಿದ್ವಾಂಸರು. ಶ್ರೀಮಾನ್ ಎಸ್ ಎಂ ಕೃಷ್ಣರವರು ಇರುವ ಕಾಲದಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಗಣಕ ಪರಿಷತ್ತಿನಿಂದ ಕನ್ನಡ ನುಡಿ ಅನ್ನುವಂಥ ಒಂದು ಸಾಫ್ಟ್ವೇರ್ ಅವರೇ ಅಭಿವೃದ್ಧಿಪಡಿಸಿ ಪ್ರಕಟಿಸಿ ಇಂದು ನಾವು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸರ್ಕಾರ ಮಟ್ಟದಲ್ಲಿ ನಡೆಯುವ ಪತ್ರವ್ಯವಹಾರಗಳು ಕನ್ನಡದಲ್ಲೇ ನಡೆಯೋಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮಲ್ಲಿರುವ ಈ ಗಣಕ ಪರಿಷತ್ತಿನ ಸಹಾಯದಿಂದ ನುಡಿ ಅನ್ನುವಂಥ ಒಂದು ತಂತ್ರಜ್ಞಾನ ಏನಿದೆ ಅದರ ಸಹಯೋಗದಿಂದ, ಅದರ ಉಪಯೋಗದಿಂದ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೇವೆ. ಅನೇಕ ಸಾಹಿತ್ಯಗಳಿರ್ಬೋದು, ವಿಜ್ಞಾನಿಗಳಿರ್ಬೋದು, ಕನ್ನಡ ಭಾಷೆ ಬಳಸುವಂಥವರೆಲ್ಲರೂ ಇದರ ಸದುಪಯೋಗ ಪಡ್ಕೊಂಡಿದ್ದಾರೆ. ಹಾಗೆ ನಮ್ಮ ರಾಜ್ಯ ಮಟ್ಟದಲ್ಲಿ ಎಲ್ಲ ಪತ್ರ ವ್ಯವಹಾರಗಳು ಏನು ಸರ್ಕಾರದಿಂದ ನಡೀತಾ ಇದೆ ಅದೆಲ್ಲನೂ ಈ ನುಡಿ ಆಧಾರದ ಮೇಲೆ ನಡೆಯುವಂಥದ್ದು. ತಮಗೆಲ್ಲರೂ ಇದರ ಪರಿಚಯ ಇದೆ ಅಂತ ನಾನು ಭಾವಿಸ್ತೇನೆ. ಈಗ ಇದರ ಬಗ್ಗೆ ಇನ್ನಷ್ಟು ವಿವರಗಳನ್ನು ಶ್ರೀಮಾನ್ ನರಸಿಂಹಮೂರ್ತಿ ಅವರು ನಮಗೆ ಕೊಡ್ತಾ ಇದ್ದಾರೆ. ನಾವು ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ಪ್ರಿನ್ಸಿಪಾಲ್ರಾಗಿ ಅನೇಕ ಜನ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
ನಾವು ಒಂದು ನಮ್ಮ ಸಂಸ್ಥೆಯಲ್ಲಿ ಒಂದು ವಿಭಾಗ ಮಾಡಿಕೊಂಡು ಎಲ್ಲ ಕನ್ನಡ ಪುಸ್ತಕಗಳನ್ನು ನಾವು ಸ್ಕ್ಯಾನ್ ಮಾಡ್ತಾ ಇದ್ದೇವೆ. ಇದರಿಂದ ಏನು ಅಂತಂದರೆ ಎಷ್ಟು ಶಬ್ದ ಭಂಡಾರಗಳಿದೆ, ಎಷ್ಟು ಇದು ನಮ್ಮಲ್ಲಿ ಸಾಹಿತ್ಯಕ್ಕೆ ಸಂಸ್ಥಾ ವಿಜ್ಞಾನಕ್ಕೆ ಸಂಬಂಧಪಟ್ಟ ಏನು ಕೃತಿಗಳಿದೆ ಅವುಗಳೆಲ್ಲ ಒಂದು ಕಡೆ ನಾವು ಸಂಗ್ರಹ ಮಾಡಿಕೊಂಡು, ಅಂದರೆ ಸ್ಕ್ಯಾನ್ ಮಾಡಿಕೊಂಡು ಸಂಗ್ರಹ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಜಗತ್ತಿನಾದ್ಯಂತ ಈ ಕನ್ನಡ ಭಾಷೆಯ ಬಗ್ಗೆ ಎಲ್ಲಾದರೂ ನಾವು ಪ್ರಶ್ನೆಗಳು ಕೇಳುವಂಥದ್ದಿದ್ದರೆ ಇದರ ಮುಖಾಂತರ ನಾವು ಪಡಿಬೋದು. ಇದೊಂದು ಶಾಸ್ತ್ರೋಕ್ತವಾಗಿ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ, ನಡೀತಾ ಇದೆ. ಇನ್ನೂ 2-3 ತಿಂಗಳಲ್ಲಿ ಇದು ನಾವು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ನಾವೇನೊಂದು ChatGPT ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ನಾವು ಏನು ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ತಾ ಇದ್ದೇವೆ ಅದನ್ನು ಕನ್ನಡದಲ್ಲಿ ಪಡ್ಕೊಳ್ಳಿಕ್ಕೆ ಇದು ಭಾಳ ಸಹಕಾರಿಯಾಗಿದೆ. ಇದರ ಮುಖ್ಯವಾದ ವಿವರಗಳನ್ನು ಅವ್ರು ಯಾವ ರೀತಿ ಪ್ರಾರಂಭ ಮಾಡಿದ್ರು, ಏನು ಮಾಡಿದರು, ಈಗ ಏನು ಮಾಡಲಿಕ್ಕೆ ಏನು ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ, ಮುಂದಿನ ದಿನಗಳ ಬಗ್ಗೆ, ಮುಂದಿನ ದಿನಗಳಲ್ಲಿ ಇದು ನಮ್ಮ ಸಮಾಜಕ್ಕೆ, ಸರ್ಕಾರಗಳಿಗೆ, ಸಾಮಾನ್ಯ ಜನರಿಗೆ ಯಾವ ರೀತಿ ರಾಷ್ಟ್ರದಾದ್ಯಂತ ಅಲ್ಲ ಜಗತ್ತಿನಾದ್ಯಂತ ಇದರ ಉಪಯೋಗ ಆಗ್ತಾಯಿದೆ, ಅದರ ಬಗ್ಗೆ ಮುಂದಿನ ವಿವರಗಳನ್ನು ನಾನು ನರಸಿಂಹಮೂರ್ತಿ ಅವರು